ಎಲ್ರಿಗೂ ನಮಸ್ತೆ. ಮೈಮಾವು ಕಿಚನ್ಗೆ ಸ್ವಾಗತ. ನಾನಿವತ್ತು ಹಾಗಲಕಾಯಿನಲ್ಲಿ ತುಂಬ ಡಿಫ್ರೆಂಟಾಗಿರೋ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟು, ಸ್ವಲ್ಪನೂ ಕಹಿ ಬರಲ್ಲ. ಚಿಕ್ಕರಿಂದ ದೊಡ್ಡವರವರೆಗೆ ಇಷ್ಟಪಟ್ಟು ತಿನ್ನೋಂಥ ಒಂದು ಗ್ರೇವಿ ಮಾಡ್ತಾಯಿದ್ದೀನಿ. ಅದಕ್ಕೆ ಇಲ್ಲಿ ಸ್ವಲ್ಪ ಒಂದು 1/4 kg ಹಾಗಲಕಾಯಿ ಇದೆ, ಒಂದು 300 ಗ್ರಾಮು. ಅದಕ್ಕೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಕಟ್ ಮಾಡ್ಕೊಂಬಿಟ್ಟು ಸ್ವಲ್ಪ ಇದನ್ನು ಮುಂದ್ಗಡೆ ತೊಟ್ಟು ತೆಗೆದುಬಿಟ್ಟು ಈ ಥರ ಬದನೆಕಾಯಿ ಯಾವ ಥರ ಸೀಳ್ತೀವೋ ಆ ಥರ ಮಧ್ಯಕ್ಕೆ ಸೀಳ್ಕೊಂಬಿಡೋಣ. ಕಟ್ ಮಾಡಿ ಬೀಜನ ತೆಕ್ಕೊಂಬಿಡೋಣ. ಆಲ್ರೆಡಿ ನಾನು ಕಟ್ ಮಾಡಿ ಬೀಜ ತೆಗೆದದೇ ಇದು ಈ ಥರ ಇದೆ. ತುಂಬ ಈಸಿಯಾಗಿ ಬರುತ್ತೆ ಬೀಜ ತೆಗೆಯೋದಕ್ಕೆ. ಈ ಥರ ಎಲ್ಲ ಕ್ಲೀನಾಗಿ ಬೀಜನ ತೆಕ್ಕೊಂಬಿಡೋಣ. ಇದು ಇಲ್ಲಿ ಕ್ಲೀನಾಗಿ ತೆಕ್ಕೊಂಡಿದ್ದೀನಿ. ಎಲ್ಲವನ್ನೂ ಇದೇ ಥರ ಕಟ್ ಮಾಡಿಬಿಟ್ಟು ಬೀಜ ತೆಗೆದಿದ್ದೀನಿ. ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹುರಿಯೋದಕ್ಕೆ ಮೊದಲಿಗೆ ನಾವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಕಾಯಿ ಹಾಕ್ಬಿಡೋಣ. ಒಣಕಾಯಿ, ಕೊಬ್ಬರಿ ಇದೆ, ಹಸಿಕಾಯಿ ಆದರೂ ಬೇಕಾದರೆ ಹಾಕ್ಕೊಳ್ಬೋದು. ಇದನ್ನು ಜೊತೆಗೇ ಸ್ವಲ್ಪ ಫ್ರೈ ಮಾಡೋಣ. ಕೊಬ್ಬರಿ ಕಡಲೆಬೇಳೆ ಫ್ರೈ ಆಗ್ತಾಯಿದೆ. ಕೊಬ್ಬರಿ ಏನು ತುಂಬ ರೋಸ್ಟ್ ಮಾಡಬೇಕು ಅಂತ ಏನಿಲ್ಲ. ಉದ್ದಿನಬೇಳೆ ಕಡಲೆಬೇಳೆ ಚೆನ್ನಾಗಿ ಹುರಿದ್ರೆ ಸಾಕು. ನನಗೆ ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ, ಬಿಳಿ ಎಳ್ಳು 1-2 ಸ್ಪೂನು. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಎಳ್ಳನ್ನು ಚೆನ್ನಾಗಿ ಸಿಡಿತಾ ಇದೆ. ಚೆನ್ನಾಗಿ ಸಿಡಿದಿದೆ. ಗ್ಯಾಸ್ ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಇದನ್ನೆಲ್ಲ ತೆಕ್ಕೊಂಡು ಎಲ್ಲ ಕ್ಲೀನಾಗಿ ತೆಗೆದಿದ್ದೀನಿ. ಇದಕ್ಕೆ ಇನ್ನು ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೋಣ. ಕಟ್ ಮಾಡಿರೋ ಹಾಗಲಕಾಯಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡೋಣ. ಇವಾಗ ಇಷ್ಟು ಹಾಕಿದ್ದೀನಿ. ಇನ್ನು ಸ್ವಲ್ಪ ಚೆನ್ನಾಗಿ ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡೋಣ. ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಮಾಡೋಣ. ಟರ್ನ್ ಮಾಡಿಬಿಟ್ಟು 2 ಸೈಡು ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ 2 ಸೈಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಇದನ್ನೆಲ್ಲ ಒಂದು ಪ್ಲೇಟಿಗೆ ತೆಕ್ಕೊಂಬಿಡೋಣ. ಈ ಥರ ಎಣ್ಣೆನಲ್ಲಿ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಆಗುತ್ತೆ ತಿನ್ಬೇಕಾದ್ರೆ. ಇದು ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಷ್ಟನ್ನು ಒಂದು ಪ್ಲೇಟಿಗೆ ತೆಕ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ಈರುಳ್ಳಿ, ದೊಡ್ಡದು 2 ಗಡ್ಡೆ ಇದೆ, ಸ್ವಲ್ಪ 1 ಗಡ್ಡೆ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಹಾಕ್ತಿದ್ದೀನಿ. ಇವಾಗ ತೆಗೆದಿರೋ ಬೀಜನೂ ಹಾಕ್ಕೊಂಬಿಡೋಣ. ಈ ಬೀಜದಲ್ಲಿ ಇರೋದು ಹಾಗಲಕಾಯಿಗಿಂತ ಹೆಚ್ಚಿನ ಪೋಷಕಾಂಶ ಎಲ್ಲ ಬೀಜದಲ್ಲಿ ಇದೆ. ಬೀಜ ಫ್ರೈ ಮಾಡಿದರೆ ಅದು ಬಾಯಿ ಸಿಕ್ಕ ಪಲ್ಯಗಳಲ್ಲಿ ತುಂಬ ಟೇಸ್ಟ್ ಆಗುತ್ತೆ. ಇದನ್ನು ನಾನು ಎಸೆತಾ ಇಲ್ಲ. ಇದನ್ನು ಹಾಕಿ ಈರುಳ್ಳಿ ಜೊತೆಗೇ ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಆಗ್ತಾಯಿದೆ. ಇದಕ್ಕೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡ್ಬಿಡೋಣ. ಚೆನ್ನಾಗಿ ಈರುಳ್ಳಿ ಜೊತೆಗೇ ಹಾಗಲಕಾಯಿ ಬೀಜನೂ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಡೋಣ. ಈ ಲೆವೆಲಿಗೆ ಹುರಿದ್ರೆ ಸಾಕು. ಫ್ರೈ ಮಾಡಿದರೆ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಇವಾಗ ಹುರಿದಿರೋ ಈ ಈರುಳ್ಳಿ ತಣ್ಣಗಾಗಿದೆ. ಹಾಕ್ಕೊಂಬಿಡೋಣ ಜಾರಿಗೆ. ಈ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಎಳ್ಳು, ಕೊಬ್ಬರಿ ಹುರಿದಿದ್ವು ಅದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ನೀರು ಸೇರಿಸಿ ನುಣ್ಣು ರುಬ್ಕೊಂಬಿಡೋಣ. ರುಬ್ಬಿದ್ದೀನಿ. ಇದೇ ಜಾರಿಗೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಕೊತ್ತಂಬರಿ ಪುಡಿನೂ ಹಾಕ್ತಾಯಿದ್ದೀನಿ. 1 ಸ್ಪೂನ್ ಕೊತ್ತಂಬರಿ ಪುಡಿ ಹಾಕಿದ್ದೀನಿ. ಸ್ವಲ್ಪ ಅರಶಿನ ಪುಡಿನ ಇವಾಗಲೇ ಸೇರಿಸ್ಕೊಂಬಿಡೋಣ. ಅರಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಇವಾಗಲೇ ಹಾಕ್ಕೊಳ್ಳೋಣ. ನಾವು ಸ್ಟಫಿಂಗ್ ಮಾಡೋದ್ರಿಂದ ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದಕ್ಕೆ ಮಾವಿನಕಾಯಿ ಇದ್ರೂ ಹಾಕ್ಕೊಳ್ಬೋದು 1-2 ಪೀಸು. ನಾನಿಲ್ಲಿ ಆಮ್ಚೂರು ಪುಡಿ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇವಾಗಲೇ ಸೇರಿಸ್ಕೊಂಬಿಡೋಣ. ರುಬ್ಬೋಣ ನುಣ್ಣಗೆ. ಇದಕ್ಕೆ ಇವಾಗ ಎಲ್ಲ ಹಾಕಿ ರುಬ್ಬಿದ್ದೀನಿ. ಇವಾಗ ಫ್ರೈ ಮಾಡಿರೋ ಹಾಗಲಕಾಯಿಗೆ ತುಂಬೋಣ. ನಾವು ಯಾವ ಥರ ಬದನೆಕಾಯಿಗೆ ಯಾವ ಥರ ತುಂಬ್ತೀವೋ
ಆ ಥರ ಕ್ಲೀನಾಗಿ ತುಂಬೋಣ. ತುಂಬ ಟೇಸ್ಟು ಈ ಥರ ಮಾಡಿದರೆ ಎಲ್ಲರೂ ತುಂಬ ಇಷ್ಟಪಟ್ಟು. ಈಗ ಬೀಜ ಎಸ್ದು ಬಿಡ್ತೀವಿ, ಅದರಲ್ಲಿರೋ ಪೋಷಕಾಂಶ ಸಿಕ್ಕೋದಿಲ್ಲ. ಈ ಥರ ಫ್ರೈ ಮಾಡಿದರೆ ತುಂಬ ಟೇಸ್ಟು ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಒಂದಿದು. ಎಲ್ಲಕ್ಕೂ ಇದೇ ಥರ ಸ್ಟಫಿಂಗ್ ಮಾಡ್ಕೊಂಬಿಡೋಣ. ಎಲ್ಲಕ್ಕೂ ಕ್ಲೀನಾಗಿ ಸ್ಟಫಿಂಗ್ ಮಾಡಿದ್ದೀನಿ. ಇವಾಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಸಾಕು. ಎಣ್ಣೆ ಕಾದಿದೆ, ಸಾಸಿವೆ ಹಾಕೋಣ. ಸಾಸಿವೆ ಸಿಡಿತಾ ಇದೆ, ಅದಕ್ಕೆ ನಾನಿಲ್ಲಿ ಜೀರಿಗೆ 1.5 ಸ್ಪೂನ್ ಜೀರಿಗೆ ತುಂಬ ಟೇಸ್ಟ್ ಕೊಡುತ್ತೆ. 2 ಸ್ಪೂನ್ ಹಾಕಿದ್ದೀನಿ, ಚೆನ್ನಾಗಿ ಸಿಡಿ. ಇವಾಗ ಚೆನ್ನಾಗಿ ಸಾಸಿವೆ ಜೀರಿಗೆ ಸಿಡಿದಿದೆ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಹಸಿ ಇರಬಾರ್ದು ಸಾಸಿವೆ. ಇದಕ್ಕೇ ಇನ್ನು ಉಳಿದಿರೋ ಮಸಾಲೆನ ಹಾಕೊಂಬಿಡೋಣ. ಮಸಾಲೆಲ್ಲ ಹಾಕಿದ್ದೀನಿ, ಹಾಕ್ಬಿಟ್ಟು ಚೆನ್ನಾಗಿ ಈ ಮಸಾಲೆ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಇವಾಗ 2ರಿಂದ 3 ನಿಮಿಷ ಚೆನ್ನಾಗಿ ಮಸಾಲೆ ಫ್ರೈ ಮಾಡೋಣ. ಇವಾಗ 2ರಿಂದ 3 ನಿಮಿಷ ಫ್ರೈ ಮಾಡಿದ್ದೀನಿ. ಈ ಟೈಮಲ್ಲಿ ಜಾರ್ ತೊಳೆದಿರೋ ನೀರು ಹಾಕ್ಕೊಂಬಿಡೋಣ. ಸ್ವಲ್ಪ ಕುದಿಯಕ್ಕೆ ಬಿಡೋಣ, ಚೆನ್ನಾಗಿ ಕುದೀಲಿ. ಗ್ರೇವಿ ಕುದೀತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಬೆಲ್ಲ ಸೇರಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಬೇಕಂದ್ರೆ ಹಾಕ್ಕೊಳ್ಬೋದು. ಬೆಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ನಾವು ಸ್ಟಫ್ ಮಾಡಿರೋ ಹಾಗಲಕಾಯಿನ ಸೇರಿಸ್ಬಿಡೋಣ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗಲೇ ಉಪ್ಪು ಹುಳಿ ಕಡಿಮೆ ಇದ್ದರೆ ಏನಾದರೂ ಹಾಕ್ಕೊಳ್ಬೋದು. ಇನ್ನು ಸ್ವಲ್ಪ ಬೆಲ್ಲ ಬೇಕಂದ್ರೂ ಸೇರಿಸ್ಬೋದು. ಇವಾಗ ಎಲ್ಲ ಕ್ಲೀನಾಗಿ ನಮ್ಗೆ ಕರೆಕ್ಟಿದೆ. ಮಿಕ್ಸ್ ಮಾಡಿದ್ದೀನಿ. ಮುಚ್ಚಿ ಸಣ್ಣರಿನಲ್ಲಿಟ್ಟು ಬೇಯಕ್ಕೆ ಬಿಟ್ಬಿಡೋಣ. ನೋಡೋಣ, 2 ನಿಮಿಷ ಆಗಿದೆ. ಇದು ಮೊದಲೇ ಫ್ರೈ ಮಾಡಿರೋದ್ರಿಂದ ಬೇಗನೆ ಬೇಯುತ್ತೆ ಇದು. ಇನ್ನು ಸ್ವಲ್ಪ ಬೇಯಬೇಕು. ನಾನು 2 ನಿಮಿಷ ಸಣ್ಣೂರಿನಲ್ಲಿ ಬಿಟ್ಬಿಡೋಣ, ಬೆಂದ್ಕಂದ್ಲಿ ಚೆನ್ನಾಗಿ. ಇವಾಗ 3ರಿಂದ 4 ನಿಮಿಷ ಬೆಂದಿದೆ, ಸಾಕು. ಮೊದಲೇ ಫ್ರೈ ಮಾಡಿರೋದ್ರಿಂದ ಬೇಗನೆ ಬೇಯುತ್ತೆ. ನಾವು ಅವಾಗವಾಗ ತಳ ಹಿಡಿದಂಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ನಮಗೆ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇವಾಗ ಬೇಯಿಸ್ಬಿಟ್ಟು 1-2 ನಿಮಿಷ ಆಯಿತು. ನೋಡೋಣ. ಇವಾಗ ಒಂದು ಪೀಸ್ ತೆಕ್ಕೊಂಡು ನೋಡೋಣ. ತುಂಬ ಚೆನ್ನಾಗಿ ಬೇಗ ಬೇಯುತ್ತೆ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಇದು ತುಂಬ ಚೆನ್ನಾಗಿ ಬೆಂದಿದೆ. ಇದು ಚೆನ್ನಾಗಿ ಬೆಂದಿದೆ. ನಮಗಿಲ್ಲಿ ಉಪ್ಪು ಖಾರ ಹುಳಿ ಎಲ್ಲ ತುಂಬಾ, ಬೆಲ್ಲ ಇನ್ನೂ ಸ್ವಲ್ಪ ಬೇಕಂದರೆ ಹಾಕ್ಕೋಬೋದು. ಇದು ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದು 1 ವಾರದವರೆಗೂ ಇಟ್ಕೊಂಡು ಗೊಜ್ಜನ್ನು ಉಪಯೋಗಿಸ್ಬೋದು. ಚಪಾತಿ, ರೊಟ್ಟಿ, ಅನ್ನ ಎಲ್ಲದರ ಜೊತೆಗೂ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನಾವು ಆಲ್ರೆಡಿ ಒಂದು ವಿಡಿಯೋ ಬಿಟ್ಟಿದ್ವಿ ನಮ್ಮ ಚಾನಲಲ್ಲಿ, ಮಾವಿನಕಾಯಿ ಹಾಕಿ ಮಾಡಿರೋದು. ಈಗ ಮಾವಿನಕಾಯಿ ಇಲ್ಲದೇ ಇರೋದ್ರಿಂದ ಸೀಸನ್ ಆದರೂ ಇರಲಿಲ್ಲ, ಹಾಗಾಗಿ ನಾನು ಆಮ್ಚೂರು ಪುಡಿನೇ ಹಾಕಿದ್ದೀನಿ. ಮಾವಿನಕಾಯಿ ಪುಡಿನೇ ಒಣಗಿದ್ದು ಹಾಕಿದ್ದೀನಿ. ತುಂಬ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.